ಹೊಸ ವರ್ಷ 2026 ಸ್ವಾಗತಿಸೋದಕ್ಕೆ ರಾಜಧಾನಿ ಬೆಂಗಳೂರು ಸರ್ವಸನ್ನದ್ಧವಾಗಿದೆ. ಜನರಿಗೆ ಎಲ್ಲ ರೀತಿಯಲ್ಲೂ ಪೊಲೀಸರು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಜವಾಬ್ದಾರಿಯುತವಾಗಿ ಬಂದು ವರ್ಷಾಚರಣೆಯನ್ನು ಮಾಡಿಕೊಂಡು ಹೋದರೆ ನಿಮಗೂ ಒಳ್ಳೆಯದು, ಪೊಲೀಸರಿಗೂ ಒಳ್ಳೆಯದು. ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾಜಧಾನಿ ಬೆಂಗಳೂರು ಕೂಡ ಸಜ್ಜಾಗಿದೆ. ಎಲ್ಲ ರೀತಿಯಲ್ಲೂ 2026 ಬರಮಾಡಿಕೊಳ್ಳೋದಕ್ಕೆ ಯುವ ಸಮೂಹ ಕಾತರವಾಗಿದೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಝಗಮಗ ಅಂತ ಇದೆ. ನ್ಯೂ ಇಯರ್ ಪಾರ್ಟಿ ಹಾಟ್ಸ್ಪಾಟ್ಗಳು ಲಕ ಲಕ ಅಂತ ಇವೆ ಎಲ್ಲ ಕಡೆಯಲ್ಲೂ ಕೂಡ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲೆಲ್ಲಿ ಈ ಸಂಭ್ರಮಾಚರಣೆಗೆ ಜನ ಸೇರ್ತಾರೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಭಾರೀ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು, ಗ್ರಾಹಕರನ್ನ ಆಕರ್ಷಿಸೋದಕ್ಕೆ ಪಬ್, ಕ್ಲಬ್, ರೆಸ್ಟೋರೆಂಟ್ಗಳು ಅವರು ಕೂಡ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ಸೆಲೆಬ್ರೇಷನ್ಗೆ ಅಂತ ಜನ ಸೇರಿದಾಗ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಪೊಲೀಸ್ ಇಲಾಖೆಯಿಂದ ಕೂಡ ಸಿಕ್ಕಾಪಟ್ಟೆನೇ ಮುಂಜಾಗ್ರತೆಯನ್ನು ತಗೊಂಡಿದ್ದಾರೆ. ನಿಮಗೆ ಅಲ್ಲಲ್ಲಿ ಹಾಕಿರ್ತಕ್ಕಂಥ CC ಕ್ಯಾಮ್ರಾಗಳಾಗಿರ್ಬೋದು, ವಾಚ್ ಟವರ್ಗಳಾಗಿರಬಹುದು, ಅಥವಾ ಮಹಿಳಾ ಸಾಂತ್ವನ ಕೇಂದ್ರಗಳಾಗಿರ್ಬೋದು, ಒಟ್ಟಲ್ಲಿ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಮಧ್ಯರಾತ್ರಿ 1 ಗಂಟೆ ತನಕನೂ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಸೆಲೆಬ್ರೇಷನ್ ಸ್ಥಳದಲ್ಲಿ 1000ಕ್ಕೂ ಹೆಚ್ಚು CCTV ಕಣ್ಗಾವಲನ್ನು ಹಾಕಲಾಗಿದೆ. ಹೊಸ ವರ್ಷಾಚರಣೆ ನಡೆಯುವ ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಮಹಿಳೆಯರ ರಕ್ಷಣೆಗಾಗಿ ಐಲ್ಯಾಂಡ್, QR ಕೋಡ್. ಒಟ್ಟಾರೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರಿನ ಯುವ ಜನತೆ ಕಾತರದಿಂದ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೋ, ಎಷ್ಟೊತ್ತಿಗೆ MG ರೋಡ್ಗೆ ಹೋಗ್ತೀನೋ, ಎಷ್ಟೊತ್ತಿಗೆ ಬ್ರಿಗೇಡ್ ರೋಡ್ಗೆ ಹೋಗ್ತೀನೋ ಅಂತ ಜನ ಕಾತರ. ನೋಡಿ, ವರ್ಷದ ಒತ್ತಡವೆಲ್ಲ ಕಳೆದು ಇವತ್ತು ಮತ್ತು ನಾಳೆ 2 ದಿನ ನಮ್ಮ ದಿನ. ಹಾಗಾಗಿ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಜನ. ಮಾಡದೇ ಇದ್ದವ್ರು ಅವ್ರ ಪಾಡ್ಗೆ ಅವ್ರ ಮನೆಯಲ್ಲಿ ಊಟ ಮಾಡಿ ಮಲ್ಕೋತಾರೆ ಬಿಡಿ, ಅದು ಬೇರೆ ವಿಚಾರ. ಆದರೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತಲೇ 15-20 ದಿವಸದಿಂದ ಪ್ಲ್ಯಾನ್ ಮಾಡಿರ್ತಾರೆ. ಪಬ್, ಕ್ಲಬ್ಗಳನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಅಂತಿಮ ಹಂತದ ತಯಾರಿ, ಸಿದ್ಧತೆ ಮತ್ತು ಹೊಸ ವರ್ಷಾಚರಣೆಗೆ ಬರ್ತಕ್ಕಂಥ ಜನರಿಗೆ, ಯುವ ಸಮೂಹಕ್ಕೆ ಕೊಡಬಹುದಾದ ಮಾಹಿತಿಗಳು ಏನೇನು? ಅರವಿಂದ್, ಹೊಸ ವರ್ಷ ಹತ್ತಿರ ಆಗ್ತಿದ್ದಂತೆ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಬ್ರಿಗೇಡ್ ರೋಡ್ನಲ್ಲಾಗಿರ್ಬೋದು, MG ರೋಡು, ಚರ್ಚ್ ಸ್ಟ್ರೀಟ್ನಲ್ಲಿ ಬೆಳಗಿಗೆ ಹೋಲಿಸಿದ್ರೆ ಈಗ ಯುವಕ ಯುವತಿಯರು ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ನಾವು ನೋಡಿದಂತೆ ಕೆಲವರೆಲ್ಲ ಬಂದು ಫೋಟೋ ಶೂಟ್ ಕೂಡ ಮಾಡ್ಕೋತಾ ಇದ್ರು. ಅಂದರೆ ಹೊಸದಾಗಿ ಮದುವೆ ಆಗಿರೋಂಥವ್ರು ಸಾಕಷ್ಟು ಜನ, ಆಗಬೇಕಾಗಿರೋರು ಕೂಡ ಸಾಕಷ್ಟು ಜನ ಫೋಟೋ ಶೂಟ್ ಕೂಡ ಮಾಡಿಕೊಂಡ್ರು. ನಂತರದಲ್ಲಿ ಇಲ್ಲಿ ಜನ ಕೂಡ, ಆದರೆ ಶಾಪ್ಗಳು ಕೂಡ ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. 10 ಗಂಟೆ ಸಮಯ ಆಗ್ತಾ ಇರೋ ಕಾರಣಕ್ಕಾಗಿ ಬಹುತೇಕ ಎಲ್ಲರೂ ಕೂಡ ಈಗ ಓಪನ್ ಮಾಡ್ಕೊಂಡ್ರೆ ತಡರಾತ್ರಿ ತನಕ ಎಲ್ಲವೂ ಕೂಡ ಓಪನ್ ಇರ್ತವೆ. ಹಾಗಾಗಿ ಜನಸಂಖ್ಯೆ ಅದೆಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಉಳಿದಂತೆ ಪೊಲೀಸ್ ಇಲಾಖೆಯಿಂದ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಆಲ್ಮೋಸ್ಟ್, ಅಂದರೆ CCTVಗಳನ್ನು ಆಲ್ಮೋಸ್ಟ್ ಅಳವಡಿಸಿದ್ದಾರೆ. ಅವನ್ನ ಏನಾದರೂ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲೇನು ನೀವು ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ, ಇದು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇರುವಂಥ CCTVಗಳು. ನೀವು ಹೊಸ ವರ್ಷಕ್ಕೋಸ್ಕರನೇ ಇದನ್ನು ಅಳವಡಿಸ್ತಾ ಇರುವಂಥದ್ದು. ಈ ಅಳವಡಿಸಿದ CCTVಗಳ ಔಟ್ಪುಟ್ಟನ್ನೇ ತಾತ್ಕಾಲಿಕವಾಗಿ ಮಾನಿಟರ್ ವ್ಯವಸ್ಥೆಯನ್ನು ಮುಂದೆ ಹೋಟೆಲ್ ಏನಿದೆ ಹೋಟೆಲ್ ಒಳಗಡೆ ಮಾಡ್ಕೊಂಡಿರುವಂಥದ್ದು. ಆ ಮುಖಾಂತರ ಜನರಿಗೆ ಏನು ಅನುಚಿತ ವರ್ತನೆ ಮಾಡೋರ ಮೇಲೆ ನಿಗಾ ವಹಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಮತ್ತು ಈ ಬ್ರಿಗೇಡ್ ರೋಡ್ ಏನಿದೆ, ಇದು ಸಂಜೆ 4 ಗಂಟೆ ನಂತರದಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ನಿರ್ಬಂಧ ಇರ್ತಾರೆ. ಆ ನಂತರದಲ್ಲಿ ಎಲ್ಲರೂ ಕೂಡ ಯಾರೆಲ್ಲ ಹೊಸ ವರ್ಷಕ್ಕೆ ಬರ್ತಾರೆ ಅಂಥವ್ರಿಗೆ ಅವಕಾಶ ಇರುವಂಥದ್ದು. ಅವ್ರ ಮೇಲೆ ನಿಗಾ ವಹಿಸೋದಕ್ಕೆ ಅಂತ ವಾಚ್ ಟವರ್ ಇರುವಂಥದ್ದು, CCTVಗಳು ಮತ್ತು ಮಹಿಳಾ ಸಹಾಯವಾಣಿ ಕೇಂದ್ರಗಳು ಕೂಡ ಇರುವಂಥದ್ದು. ಮತ್ತು ಈ ಬಾರಿಯಾಗಿ ವಿಶೇಷವಾಗಿ ಸಾಮಾನ್ಯವಾಗಿ ನಾವು ನೋಡಿದಂತೆ ಈ ಬ್ರಿಗೇಡ್ ರೋಡ್ ಏನಿದೆ, ಬ್ರಿಗೇಡ್ ರೋಡ್ನಲ್ಲಿ ಒಂದು ಕಡೆಗೆ ಏನು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿದ್ರೆ, ಮಧ್ಯ ರೋಡಲ್ಲಿ ಪಕ್ಕದಲ್ಲಿ ಹೆಣ್ಮಕ್ಳಿಗೆ ಮತ್ತು ಮಹಿಳೆಯರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಿದ್ವಿ. ಈ ಬಾರಿ 2 ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಮಕ್ಕಳು ಮತ್ತು ಕುಟುಂಬಸ್ಥರು ಯಾರೆಲ್ಲ ನ್ಯೂ ಇಯರ್ ನೋಡೋದಕ್ಕೆ ಬರ್ತಾರೆ ಅಂಥವರಿಗೆ ಪ್ರತ್ಯೇಕ ಲೈನನ್ನು ಕೂಡ ಮಾಡಿರುವಂಥದ್ದು. ಅದ್ರ ಹೊರತುಪಡಿಸಿ ಸಾರ್ವಜನಿಕರು ಯಾರೆಲ್ಲ ಬ್ರಿಗೇಡ್ ರೋಡಿಗೆ ಬರ್ತಾರೆ ಅವರಿಗೆ ಈ ರಸ್ತೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಹೊರಟಿದ್ದಾರೆ. ಬಹುತೇಕ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂತಿಮ ಹಂತದ ಜನ ಬರ್ತಿದ್ದಂತೆ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬ್ರಿಗೇಡ್ ರೋಡ್ MG ರೋಡ್ನಲ್ಲಿ ಎಲ್ಲ ಒಂಥರ ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಈ ಬಾರಿ ನೋಡ್ತಾ ಇರ್ಬೋದು, ಪ್ರತಿ ಬಿಲ್ಡಿಂಗ್ನಲ್ಲೂ ಕೂಡ, ಈ ರಸ್ತೆಗಳ ಪ್ರತಿ ಬಿಲ್ಡಿಂಗ್ನಲ್ಲೂ ಕೂಡ QR ಕೋಡ್ನ ಅಳವಡಿಸಿರುವಂಥದ್ದು. ಅಂದರೆ ಈಟ್ ಮ್ಯಾಪ್ ಅಂತೇಳಿ ಒಂದು ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಅದರ ಮುಖಾಂತರ ಸಾರ್ವಜನಿಕರಿಗೆ ಬೇಕಾದಂಥ ಅಗತ್ಯ ಮಾಹಿತಿಗಳನ್ನು ಕೂಡ ಅದನ್ನು ಸ್ಕ್ಯಾನ್ ಮಾಡಿ ಪಡ್ಕೊಳ್ಬೋದಾಗಿದೆ. ಅದರಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಥವಾ ಪೊಲೀಸರ ಸಂಪರ್ಕ ಮತ್ತು ಎಲ್ಲಿ ಯಾವ ರೋಡಲ್ಲಿ ಜನ ಇದ್ದಾರೆ, ಯಾವ ರೋಡಲ್ಲಿ ಕಮ್ಮಿ ಇದ್ದಾರೆ ಅನ್ನೋದನ್ನು ಕೂಡ ಆ ಮುಖಾಂತರ ತಿಳ್ಕೊಬೋದಾಗಿದೆ. ಹಾಗಾಗಿ ಇನ್ನೇನು ಬ್ರಿಗೇಡ್ ರೋಡು MG ರೋಡಲ್ಲಿ, ಮುಖ್ಯವಾಗಿ ಬ್ರಿಗೇಡ್ ರೋಡ್ನಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ, 2 ಗಂಟೆ ನಂತರದಲ್ಲಿ ನ್ಯೂ ಇಯರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರುವ ಸಾಧ್ಯತೆ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಪ್ರತಿ ವರ್ಷವೂ ಹೆಚ್ಚು ಕಡಿಮೆ ಇದೇ ರೀತಿ ಭದ್ರತೆಯನ್ನು ಕಲ್ಪಿಸ್ಕೊಡ್ತಾರೆ ಪೊಲೀಸರು. ಬಟ್ ಕೆಲವರು ಏನೇ ನಿಯಮಗಳನ್ನು ಜಾರಿ ಮಾಡಿದರೂ ಕೂಡ ಅದನ್ನು ವೈಲೇಟ್ ಮಾಡಿ ಸ್ವಲ್ಪ ಕಿರಿಕಿರಿ ಮಾಡೋರು ಇದ್ದೇ ಇರ್ತಾರೆ. ಸಾಮಾನ್ಯ ಹುಡುಗಿರು ಜೊತೆಯಲ್ಲಿ ಹೋದಾಗ ಯಾವುದೋ ಹುಡುಗಿಗೆ ಯಾರೋ ಏನೋ ರೇಗಿಸೋದು, ಅದಕ್ಕೆ ಇನ್ನೊಬ್ಬರು ಗಲಾಟೆ ಮಾಡೋದು, ಇಂಥದ್ದೇ ನಡಿಬಾರ್ದು ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಪೊಲೀಸರದ್ದು.